ವೃಶ್ಚಿಕ ರಾಶಿಯವರು ದ್ವಾರ ಅಷ್ಟೊಂದು ಚೆನ್ನಾಗಿಲ್ಲ. ಕಾಲಭೈರವನಿಗೆ ವಿಶೇಷವಾಗಿ ಕುಂಬಳಕಾಯಿ ದೀಪವನ್ನು ಹಚ್ಚುವಂತ ಕೆಲಸವನ್ನು ಮಾಡಿ. ಮಿಥುನ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲ. ಈ ವಾರ ಚೆನ್ನಾಗಿಲ್ಲಪ್ಪ ಮೇಷರಾಶಿಯವರಿಗೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಪ್ರಮುಖವಾಗಿ ಇವತ್ತು ಕವಡೆ ಶಾಸ್ತ್ರದ ಬಗ್ಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಇದೇ ಡಿಸೆಂಬರ್ 27ನೇ ತಾರೀಕು ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಶುರುವಾಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಸೇರ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಈ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ, ವಿಶ್ವಾವಸು ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷ 21ನೇ ತಾರೀಕು. ಟೆಕ್ನಿಕಲಿ ಉತ್ತರಾಯಣ ಪ್ರಾರಂಭ ಆಗ್ತಾ ಇದೆ, ಬಟ್ ನಾವು ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿಯಿಂದ ಅಂತ ನಾವು ತಗೋತೀವಿ. ಆದರೆ ಟೆಕ್ನಿಕಲಿ ಉತ್ತರಾಯಣ ಪ್ರಾರಂಭ ಆಗ್ತಾ ಇರುವಂಥ ದಿನ. ಅದ್ರ ಜೊತೆಗೆ 24ನೇ ತಾರೀಕು ಕ್ರಿಸ್ಮಸ್ ಈವ್ ಇರುವಂಥದ್ದು, 25ನೇ ತಾರೀಕು ಕ್ರಿಸ್ಮಸ್ ಇರುವಂಥದ್ದು. ಈ ವಾರದ ವಿಶೇಷಗಳು ಅಷ್ಟೇ. ಹಾಗಾದ್ರೆ ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 4 × 8 8 4 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ಚೆನ್ನಾಗಿಲ್ಲಪ್ಪ ಮೇಷರಾಶಿಯವರಿಗೆ. ಸ್ವಲ್ಪ ದುಡ್ಡು ಕಾಸು ಮೋಸ ಹೋಗುವಂಥ ಸಾಧ್ಯತೆ, ವ್ಯವಹಾರದಲ್ಲಿ ಸ್ಟಕ್ ಆಗತ್ತೆ, ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲ, ಯಾವುದೋ ಅಧಿಕಾರಿಗಳಿಂದ ಆಗಬೇಕು ಕೆಲಸ ಅನ್ನುವಂಥದ್ದು ಅವರಿಂದ ಆಗೋದಿಲ್ಲ. ಬಹಳ ಹುಷಾರಾಗಿರಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅಷ್ಟೋತ್ತರವನ್ನ ಪಠಣೆ ಮಾಡಿ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 5 × 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 8 ಕವಡೆ ಹೇಳ್ತಾ ಇದ್ದಾರೆ ವೃಷಭ ರಾಶಿಯವ್ರಿಗೆ. ಈ ವಾರ ವೈರಿಗಳನ್ನ ಜಯಿಸುವಂಥದ್ದು, ಕೇಸಲ್ಲಿ ಗೆಲ್ಲುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ ಆಗುವಂಥದ್ದು. ಈ ವಾರ ಸ್ವಲ್ಪ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಮನಸ್ಸಿನಂತೆ ಕೆಲಸ ಕಾರ್ಯಗಳು ನೆರವೇರುವಂಥದ್ದಾಗ್ತದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 5 10 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ವ್ಯಾವಹಾರಿಕವಾದಂತಹ ನಷ್ಟ, ಅನಾನುಕೂಲ, ಮನೋಚಿಂತನೆ, ಮನೆಯಲ್ಲಿ ಒಂದಷ್ಟು ಡಿಸ್ಟರ್ಬಿಂಗ್ ವಾತಾವರಣ. ಮಿಥುನ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಮಿಥುನ ರಾಶಿಯವರು ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ತುಳಸಿಯನ್ನು ಕೊಡುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3 3 6 9 10 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ, ವ್ಯಾವಹಾರಿಕವಾಗಿ ನಷ್ಟ ಇದೆ. ಕೊನೆ ಪಕ್ಷ ವಾರದ ಕೊನೆಯಲ್ಲಿ ಸ್ವಲ್ಪ ಉಳಿಯುವಂತಹ ವ್ಯವಸ್ಥೆಗಳು ನಿಮಗೆ ಆಗ್ತದೆ. ಅಲ್ಲಿಗೆ ಆಗುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಚೆನ್ನಾಗಿಲ್ಲ. ಅಮ್ಮನವ್ರ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 5 4 9 ಕವಡೆ ಅಂಗಾತ. ಮನೆಗೆ ಬಂಧುಗಳು ಬರುವಂಥದ್ದು, ಅಧಿಕಾರಿಗಳಿಂದ ಲಾಭ, ಸಮಾಜದಲ್ಲಿ ಸನ್ಮಾನ, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಎಲ್ಲವೂ ಕೂಡ ಸಿಗುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 5 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂತೆ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಆಗ್ತದೆ ಕನ್ಯಾ ರಾಶಿಯವ್ರಿಗೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3 3 6 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಒಂದಷ್ಟು ಬಂಧುಗಳ ಭೇಟಿ, ವ್ಯಾವಹಾರಿಕವಾಗಿ ಲಾಭ ಆಗುವಂಥದ್ದು, ಸಮಾಜದಲ್ಲಿ ಒಂದಷ್ಟು
ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಗುರುತಿಸುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಆಗುವಂಥದ್ದು, ಸ್ವಲ್ಪ ನೀವು ಮಾಡುವಂಥ ಕೆಲಸದಲ್ಲಿ ಲಾಭ ಬರುವಂಥದ್ದು, ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಪ್ರಮೋಷನ್ಸು ಅಥವಾ ಬಡ್ತಿ ಅಥವಾ ಹಣಕಾಸಿನ ವ್ಯವಹಾರಗಳು ಅನುಕೂಲವಾಗುವಂತಹ ಯೋಗ ಈ ತುಲಾ ರಾಶಿಯವ್ರಿಗೆ ಈ ವಾರ ಇರುವಂಥದ್ದು. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ? ವೃಶ್ಚಿಕ ರಾಶಿಯವ್ರಿಗೆ 3, 3, 6, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ವಾರದ ಕೊನೆಯಲ್ಲಿ ಅಲ್ಲಿದಲ್ಲಿಗಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ವಾರ ಅಷ್ಟೊಂದು ಚೆನ್ನಾಗಿಲ್ಲ. ಕಾಲಭೈರವನಿಗೆ ವಿಶೇಷವಾಗಿ ಕುಂಬಳಕಾಯಿ ದೀಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡಿ ಆ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಧನು ರಾಶಿಯವ್ರಿಗೆ ಹೇಗಿದೆ ಅಂತ ಧನುಸು ರಾಶಿಯವ್ರಿಗೆ 3, 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಒಂದಷ್ಟು ಜನ ಹಳೆ ಮಿತ್ರರನ್ನ ಭೇಟಿ ಮಾಡುವಂಥದ್ದು, ವ್ಯಾವಹಾರಿಕವಾಗಿ ಲಾಭ, ಒಂದಷ್ಟು ಹಿರಿಯ ವ್ಯಕ್ತಿಗಳನ್ನು ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ಯೋಗ ಸಿಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತಹ ಯೋಗ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 4, 8, 8, 12 ಕವಡೆ. ಕಳ್ಳರಿಂದ ಮೋಸ ಹೋಗ್ತೀರಿ ಅಂದರೆ ಮೋಸ ಹೋಗುವಂಥ ಸಾಧ್ಯತೆ, ಹಣಕಾಸಿನ ತೊಂದರೆ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಮನೆಯಲ್ಲಿ ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಎಳ್ನೀರು ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ಕುಂಭರಾಶಿಯವ್ರಿಗೆ 4, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಅನುಕೂಲ, ವ್ಯವಹಾರದಲ್ಲಿ ಲಾಭ, ಕೆಲಸ ಕಾರ್ಯಗಳಾಗುವಂಥದ್ದು, ಹಣಕಾಸಿನ ಅನುಕೂಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಎಲ್ಲ ಥರ ಅನುಕೂಲಗಳು ಕೂಡ ಈ ವಾರ ಆಗುತ್ತೆ. ಆದರೂ 7:30 ನಡೀತಾ ಇರೋದ್ರಿಂದ ಆಂಜನೇಯ ಸ್ವಾಮಿ ದರ್ಶನ ಮರಿಬೇಡಿ. ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮೀನರಾಶಿಯವ್ರಿಗೆ 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಒಂದಷ್ಟು ದುಡ್ಡು ಕಾಸು ಹಣದ ವ್ಯವಹಾರ ಆಗುತ್ತೆ. ಒಂದಷ್ಟು ಮನೆಗೆ ಆಭರಣ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಫರ್ನಿಚರ್ ಖರೀದಿ ಮಾಡುವಂತಹ ಯೋಗ. ಕಳೆದು ಹೋದಂತಹ ಪ್ರೀತಿ, ವ್ಯವಹಾರದಲ್ಲಿ ಲಾಭ ಆಗುವಂಥದ್ದು. ಧನಲಾಭ, ಶಾರೀರಿಕ ಸೌಖ್ಯ, ಆರೋಗ್ಯ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥದ್ದು, ಎಲ್ಲ ಅನುಕೂಲಗಳು ಕೂಡ ನಿಮ್ಗೆ ಈ ವಾರ ಆಗ್ತದೆ ಅಂತ ಹೇಳ್ತಾ, ಈ ವಾರ ಮೀನರಾಶಿಯವರಿಗೆ 7:30 ಕೂಡ ಕಂಟಿನ್ಯೂ ಆಗ್ತಿರೋದ್ರಿಂದ ನೀವು ಸ್ವಲ್ಪ ಶಿವನ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ, ಹನುಮಾನ್ ಚಾಲೀಸ್ ಓದುವಂಥದ್ದು, ಸ್ವಾಮಿ ದರ್ಶನ ಮಾಡುವಂಥದ್ದು ಮಾಡ್ತಾ ಬನ್ನಿ, ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಾಗಿ ಜಾತಕ, ವಾಸ್ತು, ಪ್ರಶ್ನೆ ಎಲ್ಲವನ್ನ ತಿಳಿಬೇಕು ಅಂದರೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.